ಸೊ ಈಗ ನಾವು ಆರ್ಟಿಸ್ಟ್ ಅಂತ ತಗೊಂಡಾಗ ಆ್ಯಕ್ಟ್ರೆಸ್ ವಿಷಯದಲ್ಲಿ ಇವ್ರ ಥರ ನಾನು ಇರಬೇಕಪ್ಪ ಅಂತ ಅನಿಸಿದ್ದು ಯಾರನ್ನ ನೋಡಿ? ರಾಧಿಕಾ ಪಂಡಿತ್ ಅಕ್ಕ, ಅಮೂಲ್ಯ ಅಕ್ಕ, ಆಮೇಲೆ ಅದಿತಿ ಪ್ರಭುದೇವ್ ಅಕ್ಕ ತುಂಬ ಇಷ್ಟ ಆಗ್ತಾರೆ. ಅವರ ಒಂದು ಸಕ್ಸಸ್ ಪೀಕಲ್ಲಿದ್ದಾಗ ಎಷ್ಟು ಚೆನ್ನಾಗಿ ಅವ್ರು ಸ್ಟಾರ್ಡಮ್ನ ಹ್ಯಾಂಡಲ್ ಮಾಡಿದ್ದಾರೆ, ಅವ್ರ ಪರ್ಸನಲ್ ವಿಷಯಗಳನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆಲ್ವೇಸ್ ಟೇಕ್ ದಮ್ ಆಸ್ ಇನ್ಸ್ಪಿರೇಷನ್. ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ ಅಂತ. ನಂದು ಡಬ್ಬಿಂಗ್ ನಡೀತಾ ಇತ್ತು. ಯಶ್ ಸರ್ದು KGF 2 ಡಬ್ಬಿಂಗ್ ನಡೀತಾ ಇತ್ತು, ಸೇಮ್ ಅದೇ ಸ್ಟುಡಿಯೋದಲ್ಲಿ. ಇಲ್ಲ ನೀವು ಬರಬೇಕಂತೆ ಆಚೆ, ಡಬ್ಬಿಂಗ್ ಬೇರೆಯವ್ರದ್ದು ನಡೆಯುತ್ತೆ ಇವಾಗ ಅಂದರು. ಇಲ್ಲ ಕಂಟಿನ್ಯೂ ಮಾಡ್ಬೋದಂತೆ, ಮಾಡಿಸಿ ಅಂತ ಅಂದರು. ಮುಗಿಸ್ಕೊಂಡು ಬಂದೆ. ಆಮೇಲೆ ಆಚೆ ಹೋದಾಗ ಹೇಳಿದ್ರು ಯಶ್ ಸರ್ ವೇಟ್ ಮಾಡ್ತಾ ಇದ್ದಾರೆ ಆಚೆ, ಅದಕ್ಕೆ ಬೇಗ ಮುಗಿಸಿದ್ದು ಅಂತ. ಆವಾಗ ನನಗನ್ಸಿದ್ದು ನಂದು ಡಬ್ಬಿಂಗ್ ಮುಗಿಯೋವರೆಗೂ ಯಶ್ ಸರ್ ಪಾಪ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಅಂತ. ನನ್ನ ಜೊತೆನೂ ಫೋಟೋ ತೊಗೋಬೇಕಾದ್ರೆ ನಮ್ಮ ಫೋನ್ ಆ್ಯಕ್ಚುಲಿ ಫೋಟೋ ಪ್ರಶಾಂತ್ ನೀಲ್ ಸರ್ ಕ್ಲಿಕ್ ಮಾಡಿರೋದು. ಅವರೆಷ್ಟು ಡೌನ್ ಟು ಅರ್ತ್, ಎಷ್ಟು ಗ್ರೌಂಡೆಡ್ ಆಗಿ ಇದ್ರು, ಎಷ್ಟು ಗ್ರೌಂಡೆಡ್ ಆಗಿ ಎಲ್ಲರೂ ಮಾತಾಡ್ಸಿದ್ರು. ಅಲ್ಲಿರೋರೆಲ್ಲ ಬಡ್ಸೋರು, ತಿಂಡಿ ಕೊಡೋರು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಬಂದ್ರು. ಖುಷಿ ಆಯ್ತು ಅದನ್ನ ನೋಡಿ. ನಾನು ಒಂದಿಷ್ಟು ಹೆಸರು ತಗೊಳ್ತೀನಿ, ಪಟ್ ಅಂತ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಹೇಳಬೇಕು. ಜಯರಾಮ್ ಸರ್ ನನ್ನ ಮೊದಲನೇ ಹೀರೋ. ಅಮ್ಮ ಎಲ್ರಿಗೂ ಕಾಣಿಸೋದು ಅಪ್ಪ ಆದ್ರೆ ಅದ್ರ ಹಿಂದೆ ಇರುವಂತ ಶಕ್ತಿ ನಮ್ಮಮ್ಮ. ಅವಿನಾಶ್ ನನ್ಗೆ ಅಣ್ಣ ಯಾರೂ ಇಲ್ಲ. ಹಂಗೆ ಇಷ್ಟು ಎಮೋಷನಲ್ ಆಗ್ತಿದ್ದೀರಾ? ಸ್ವಂತದವ್ರೆ ಹಂಗೆ ಇಲ್ದೇ ಇರ್ಬೇಕಾರೆ. ಸೊ ತೇಜು ಅವರು ಅದೇ ಹೇಳ್ದಂಗೆ ಬ್ಲಡ್ ರಿಲೇಟಿವ್ ಅಲ್ಲ ಅಂದ್ರೂ ಸ್ವಂತ ತಂಗಿಗಿಂತ ಹೆಚ್ಚು ನಾನು, ನಂಗೆ ಸ್ವಂತ ಅಕ್ಕಂಗಿಂತ ಹೆಚ್ಚು ಅವರು. ಸೊ ಈಗ ನಾವು ಆರ್ಟಿಸ್ಟ್ ಅಂತ ತಗೊಂಡಾಗ ಆ್ಯಕ್ಟ್ರೆಸ್ ವಿಷಯದಲ್ಲಿ ಇವ್ರ ಥರ ನಾನು ಇರಬೇಕಪ್ಪ ಅಂತ ಅನಿಸಿದ್ದು ಯಾರನ್ನ ನೋಡಿ? ನನಗೆ ಅಂದರೆ ಅಫ್ಕೋರ್ಸ್ ಎಲ್ಲದಕ್ಕೂ ಅಪ್ಪು ಸರ್ ಇಸ್ ಮೈ ಐಡಲ್. ಏನೇ ಇದು ಮಾಡಿದ್ರು ಅಪ್ಪು ಸರ್ ಹೆಂಗೆ ಪ್ರತಿಯೊಬ್ಬರೂ ಟ್ರೀಟ್ ಮಾಡ್ತಾರೋ, ದ್ಯಾಟ್ ಈಸ್ ಆಲ್ವೇಸ್ ನಾನು ಯಾವಾಗಲೂ ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೋತೀನಿ. ಹೀರೋಯಿನ್ಸ್ ಅಂತ ಬಂದಾಗ ನನಗೆ ಅವರ ಒಂದು ಕೆರಿಯರ್ ಹೆಂಗೆ, ಆ ಗ್ರಾಫ್ನ ಹೆಂಗೆ ಮೇಂಟೈನ್ ಮಾಡ್ಕೊಂಬಂದರು ಅನ್ನೋ ವಿಷಯ ತೊಗೊಂಡ್ರೆ ನನಗೆ ಆ ವಿಷಯದಲ್ಲಿ ರಾಧಿಕಾ ಪಂಡಿತ್ ಅಕ್ಕ, ಅಮೂಲ್ಯ ಅಕ್ಕ, ಆಮೇಲೆ ಅದಿತಿ ಪ್ರಭುದೇವ್ ಅಕ್ಕ ತುಂಬ ಇಷ್ಟ ಆಗ್ತಾರೆ. ಬಿಕಾಸ್ ರಾಧಿಕಾ ಪಂಡಿತ್ ಅಕ್ಕ ಮತ್ತು ಅಮೂಲ್ಯ ಅವ್ರ ಜೊತೆ ವರ್ಕ್ ಮಾಡಿಲ್ಲ ನಾನು, ಬಟ್ ಸ್ಟಿಲ್ ಅವರ ಒಂದು ಸಕ್ಸಸ್ ಪೀಕಲ್ಲಿದ್ದಾಗ ಎಷ್ಟು ಚೆನ್ನಾಗಿ ಅವ್ರು ಸ್ಟಾರ್ಡಮ್ನ ಹ್ಯಾಂಡಲ್ ಮಾಡಿದ್ದಾರೆ, ಅವ್ರ ಪರ್ಸನಲ್ ವಿಷಯಗಳನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದನ್ನ ನೋಡಿದಾಗ ಹೀರೋಯಿನ್ಸ್ ಆದಮೇಲೆ ಅದೊಂದು ಸ್ಟಾರ್ಡಮ್ ಅನ್ನೋದನ್ನ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಆಲ್ವೇಸ್ ಟೇಕ್ ದಮ್ ಆಸ್ ಇನ್ಸ್ಪಿರೇಷನ್. ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ ಅಂತ. ಆ್ಯಂಡ್ ಅಮೂಲ್ಯ ಅಕ್ಕ ನಂಗೆ ತುಂಬ ಇಷ್ಟ. ಎಲ್ಲರೂ ನನಗೆ ಆಲ್ಮೋಸ್ಟ್ ಹೇಳೋದು ನೀನು ಸ್ವಲ್ಪ ಅಮೂಲ್ಯ ಥರನೇ ಇದೆಯಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಅವರಿಬ್ಬರು ನಂಗೆ ತುಂಬ ಇಷ್ಟ. ಆ್ಯಂಡ್ ಅದಿತಿ ಅಕ್ಕ ಹೇಳ್ದಂಗೆ ಶಿ ವಾಸ್ ವೆರಿ ಮಚ್ ಗೈಡಿಂಗ್ ಎಲ್ಲದರಲ್ಲೂ, ಹಿಂಗಿರಬೇಕು ಹಂಗಿರಬೇಕು ಅಂತ. ಆ್ಯಂಡ್ ಅವ್ರ ಕೆರಿಯರ್ನ ಕೂಡ ಅಷ್ಟೇ ಚೆನ್ನಾಗಿ ತೊಗೊಂಡು ಹೋದರು. ಸೊ ಇವ್ರು 3 ಜನ ಅವ್ರು ಹ್ಯಾಂಡಲ್ ಮಾಡಿದಂಥ ರೀತಿ ನನಗೆ ಇಷ್ಟ ಆಗುತ್ತೆ, ಇನ್ಸ್ಪೈರ್ ಅನ್ಸುತ್ತೆ. ಓಕೆ, ನಾವು ರಾಧಿಕಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ಯಶ್ ಬಾಸ್ ಬಗ್ಗೆ ಮಾತಾಡೋಕ್ಕಾಗದೇ ಇರುತ್ತೆ. ಹೌದು, ಅಫ್ಕೋರ್ಸ್ ಯಶ್ ಸರ್ದು ಹೇಳಬೇಕು ಅಂದರೆ, ನಾನು ರತ್ನನ್ ಪ್ರಪಂಚ ಅಂತ ಮೂವಿ ಮಾಡಿದೆ ಧನಂಜಯ್ ಸರ್ ಜೊತೆ. ಅವತ್ತು ನಂದು ಡಬ್ಬಿಂಗ್ ನಡೀತಾ ಇತ್ತು. ಯಶ್ ಸರ್ದು KGF 2 ಡಬ್ಬಿಂಗ್ ನಡೀತಾ ಇತ್ತು, ಸೇಮ್ ಅದೇ ಸ್ಟುಡಿಯೋದಲ್ಲಿ. KGF 1 ಆಲ್ರೆಡಿ ರಿಲೀಸ್ ಆಗೋಗಿತ್ತು. ಡಬ್ಬಿಂಗ್ ಮಾಡ್ಬೇಕಾದ್ರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಟ್ರು. ಒಂದು ನಿಮಿಷ ಅಂದ್ಕೊಂಡು ಏನಾಯಿತು ಅಂದ್ಕೊಂಡು ನಿಂತಾಗ, ಇಲ್ಲ ನೀವು ಬರಬೇಕಂತೆ ಆಚೆ, ಡಬ್ಬಿಂಗ್ ಬೇರೆಯವ್ರದ್ದು ನಡೆಯುತ್ತೆ ಇವಾಗ ಅಂದರು. ಅಯ್ಯೋ, ಇನ್ನು ಒಂದೇ ಒಂದು ಸೀನ್ ಆಗೋಗಿದ್ರೆ ಮುಗ್ದೋಗ್ತಿತ್ತು. ಮತ್ತೆ ಮನೆಯಿಂದ ಬಂದು ನೆಕ್ಸ್ಟ್ ಡೇ ಮತ್ತೆ ಡಬ್ಬಿಂಗ್ ಮಾಡಬೇಕಲ್ಲ ಅಂದ್ಕೊಂಡು ಬಂದಾಗ, ಇಲ್ಲ ಕಂಟಿನ್ಯೂ ಮಾಡ್ಬೋದಂತೆ, ಮಾಡಿಸಿ ಅಂತ ಅಂದರು. ಆಯಿತು ಅಂತ ನನ್ನ ಡಬ್ಬಿಂಗ್ ಮುಗೀತು ಅಂತ ಮುಗಿಸ್ಕೊಂಡು ಬಂದೆ. ಆಮೇಲೆ ಆಚೆ ಹೋದಾಗ ಹೇಳಿದ್ರು ಯಶ್ ಸರ್ ವೇಟ್ ಮಾಡ್ತಾ ಇದ್ದಾರೆ ಆಚೆ, ಅದಕ್ಕೆ ಬೇಗ ಮುಗಿಸಿದ್ದು ಅಂತ. ಆವಾಗ ನನಗನ್ಸಿದ್ದು ನಂದು ಡಬ್ಬಿಂಗ್ ಮುಗಿಯೋವರೆಗೂ ಯಶ್ ಸರ್ ಪಾಪ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ಆ್ಯಕ್ಚುಲಿ ಬೇಗ ಬಂದುಬಿಟ್ಟಿದ್ರು ಅವ್ರ ಟೈಮಿಂಗ್ಸ್ಗಿಂತ. ಪಾಪ ಅವ್ರು ಒಬ್ರದ್ದು ನಡೀತಾ ಇದೆ ಅಂದಾಗ ಮಗು ಅಲ್ಲಿ ಡಬ್ ಮಾಡ್ತಾ ಇದೆ ಅಂದಾಗ ಅವರು ಅಲ್ಲೇ ವೇಟ್ ಮಾಡಿ, ನಾನು ತಿಂಡಿಗೆ ಹೋದೆ, ಇನ್ನೇನು ತಿಂಡಿ ಮುಗಿಸ್ಕೊಂಡೆ ಡಬ್ಬಿಂಗ್ ಹೋಗೋಣ ಅಂತ ಅವರು ತಿಂಡಿಗೆ ಬಂದರು.
ನನಗೆ ಅವಾಗ KGF ರಿಲೀಸ್ ಆಗಿ ಅದೊಂದು ದೊಡ್ಡ ಹೈಪೇ ಕ್ರಿಯೇಟ್ ಆಗೋಗಿತ್ತು KGF 1ಗೆ. ಅವ್ರನ್ನ ಆ ಗೆಟಪ್ಪಲ್ಲಿ ಆ ಲುಕ್ಕಲ್ಲಿ ನೋಡಿದಾಗ ಒಬ್ಬ ಅಂದರೆ ಸಡನ್ನಾಗಿ ನನಗೆ ಶಾಕೇ ಆಗೋಯ್ತು. ಇಷ್ಟು ಚೆನ್ನಾಗಿ ನಮ್ಮ ಜೊತೆ ಬಂದು ತಿಂಡಿ ಮಾಡ್ತಾರೆ ಇವಾಗ ಇವರು ಅಂತ. ನಂಗೆ ನಮ್ಮ ಜೊತೆನೇ ಕೂತ್ಕೊಂಡು ತಿಂಡಿ ಎಲ್ಲ ಮಾಡಿ ಮಾತಾಡಿಸಿ ಯಾವ ಮೂವಿ ಡಬ್ಬಿಂಗು ಏನು ಎತ್ತ ಅಂತೆಲ್ಲ ಕೇಳ್ಕೊಂಡ್ರು. ಅದಾದಮೇಲೆ ತಿಂಡಿ ಎಲ್ಲ ಆದಮೇಲೆ ಒಂದು ಫೋಟೋ ತೊಗೋಬೋದಾ ಅಂತ ಕೇಳಿದಾಗ ಪಾಪನ ಜೊತೆ ಫೋಟೋ ತೊಗೊಂಡು ನೆಕ್ಸ್ಟ್ ನಾನು ನಿಂತ್ಕೊಂಡಾಗ ನನ್ನ ಜೊತೆನೂ ಫೋಟೋ ತೊಗೋಬೇಕಾದ್ರೆ ನಮ್ಮ ಫೋನ್ ಆ್ಯಕ್ಚುಲಿ ಫೋಟೋ ಪ್ರಶಾಂತ್ ನೀಲ್ ಸರ್ ಕ್ಲಿಕ್ ಮಾಡಿರೋದು. ಆ ದಿನ ಪೋಸ್ಟ್ ಮಾಡಿದ್ದಿನ ಫೋಟೋನ ಅವ್ರ ಬರ್ಡೇಗೆ ಯಾವಾಗಲೂ ವಿಶ್ ಮಾಡಿ ಆ ಫೋಟೋನ ಪ್ರಶಾಂತ್ ನೀಲ್ ಸರ್ ಕ್ಲಿಕ್ ಮಾಡಿದ್ದು. ಸೊ ದ್ಯಾಟ್ ಈಸ್ ಆಲ್ಸೋ ಅ ಗುಡ್ ಮೆಮೊರಿ. ಅಂದರೆ KGF ರಿಲೀಸ್ ಆದಮೇಲೂ ಅವ್ರದ್ದು ಒಂದು ಹೈಪ್, ಆ ಹೈಪಲ್ಲಿ ಇದ್ದಾಗಲೂ ಅವ್ರು ಎಷ್ಟು ಡೌನ್ ಟು ಅರ್ತ್, ಎಷ್ಟು ಗ್ರೌಂಡೆಡ್ ಆಗಿ ಇದ್ರು, ಎಷ್ಟು ಗ್ರೌಂಡೆಡ್ ಆಗಿ ಎಲ್ಲರೂ ಮಾತಾಡ್ಸಿದ್ರು. ಅಲ್ಲಿರೋರೆಲ್ಲ ಬಡಿಸೋರು, ತಿಂಡಿ ಕೊಡೋರು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಬಂದ್ರು. ಖುಷಿ ಆಯ್ತು ಅದನ್ನ ನೋಡಿ. ವೆಲ್ ಅಂಕಿತಾ, ತುಂಬ ವಿಷಯಗಳನ್ನು ಹಂಚ್ಕೊಂಡ್ರಿ. ನನಗೂ ತುಂಬ ಖುಷಿ ಆಯಿತು ನಿಮ್ಮ ಈ ಮೆಮೊರೀಸ್ ಮತ್ತು ನಿಮ್ಮ ಈ ಜರ್ನಿ ಇದೆಯಲ್ಲ, ನಿಮ್ಮ ಎಜುಕೇಷನ್ ಜರ್ನಿ ತುಂಬ 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 ವಂಡರ್ಫುಲ್ ಆಗಲಿ ಅನ್ನೋದು ನನ್ನ ಆಶಯ. ಮತ್ತೆ ನೆನಪಿಸ್ತಾ ಇದ್ದೀನಿ, UPSC ಅಥವಾ ಸಿವಿಲ್ ಸರ್ವಿಸ್ಗೇನಾದರೂ ನೀವು ಸ್ಟಡಿ ಮಾಡಬೇಕು ಅಥವಾ ಗೈಡ್ ಬೇಕು ಅಂತಂದರೆ, ಗೈಡೆನ್ಸ್ ತಗೋಬೇಕು ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಲ್ ಮಿ ಎನಿ ಟೈಮ್. ಯು ಕ್ಯಾನ್ ಕಾಲ್ ಮಿ ಎನಿ ಟೈಮ್ ಫಾರ್ ಎನಿ ರೀಸನ್. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನಿಮ್ಮ ಈ ಚಿತ್ರರಂಗದ ಹಾದಿ ಇದೆಯಲ್ಲ, ನೀವು ಈಗ ತಗೊಂಡಿರುವಂತಹ ಒಂದಿಷ್ಟು ಹೆಸರುಗಳಾಗಿರ್ಬೋದು ಅಥವಾ ಸ್ಪೆಷಲಿ ಈ ಆ್ಯಕ್ಟ್ರೆಸ್ ಬಗ್ಗೆ, ಹೀರೋಯಿನ್ಸ್ ಬಗ್ಗೆ ಆಗಿರ್ಬೋದು, ಇದನ್ನೆಲ್ಲ ಕೇಳಿದಾಗ ನಂಗೆ ಖುಷಿ ಆಯಿತು. ನಿಮ್ಮ ಆಯ್ಕೆ ನೋಡಿನೂ ನನಗೆ ತುಂಬ ಸಂತೋಷ ಆಯಿತು. ಸೊ ನಿಮ್ಮ ಈ ಜರ್ನಿ ಕೂಡ ಡೆಫಿನೆಟ್ಲಿ ನೀವು ಒಳ್ಳೆ ಆರ್ಟಿಸ್ಟ್ ಅಂತೂ ಹಾಗೇ ಆಗ್ತೀರಾ. ಆಮೇಲೆ ನಮಗೆ ಟೈಮ್ ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಹತ್ರನೇ ಬರ್ಬೇಕು ನಾನು ಎಕ್ಸಾಮ್ಸ್ ವಿಷಯಕ್ಕೆ. ಓಕೆ. ಸೊ ಅದರಲ್ಲಿ ನೋ ಡೌಟ್ ನಿಮಗೆ ಯಶಸ್ಸು ತುಂಬ ಸಿಗುತ್ತೆ. ಆ ಯಶಸ್ಸು ಸಿಕ್ಕಾಗ ನಿಮ್ಮಂತಹ ಇನ್ನಷ್ಟು ಜನರನ್ನು ಪ್ರೋತ್ಸಾಹಿಸಿ ಅಂತ ನಾನು ಹೇಳ್ತೀನಿ. ಅದರ ಜೊತೆಗೆ ನಿಮ್ಮ ಈ ಸಿನಿ ಜರ್ನಿ ಇದೆಯಲ್ಲ, ತುಂಬಾ ಸೇಫ್ ಆಗಿರಲಿ, ತುಂಬಾ ಪ್ರೊಟೆಕ್ಟಿವ್ ಆಗಿರಲಿ ಅಂತ ಬೀಯಿಂಗ್ ಅ ವಿಮೆನ್ ನಾನು ಕೂಡ ಆಶಿಸ್ತೀನಿ. ನನ್ನ ಕಾರ್ಯಕ್ರಮದ ಕೊನೆಯ ಘಟ್ಟ, ನಾನು ಒಂದಿಷ್ಟು ಹೆಸರು ತಗೊಳ್ತೀನಿ, ಪಟ್ ಅಂತ ಅವ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಹೇಳಬೇಕು. ಓಕೆ. ರೆಡಿ ಆಗ್ತಾ ಇದ್ದಾರೆ ಮೇಡಮ್? ಓಕೆ, ರೆಡಿಯಾಗಿ. ಜಯರಾಮ್ ಸರ್ ನನ್ನ ಮೊದಲನೇ ಹೀರೋ. ಇವಾಗ ನಾನೆಷ್ಟು ಸ್ಟ್ರೆಸ್ ತಗೋತೀನಿ ಅಥವಾ ನಾನು ಎಷ್ಟು ಸ್ಟ್ರಗಲ್ ಮಾಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ನಮ್ಮಪ್ಪ ಮಾಡಿದ್ದಾರೆ ಕೂಡ. ಅಂದರೆ ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗಲಿಂದ ಅವರ ಒಂದು ಆಸೆ ಏನು, ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಅವ್ರಿಗೆ ಅದೊಂದು ತಲೆಗೆ ಬಂದಿದ ತಕ್ಷಣ ಯಾರು ಏನೇ ಹೇಳಿದ್ರು ಅವ್ರು ನನ್ನ ಜೊತೆ ನಿಂತ್ಕೊಂಡು ಅಷ್ಟು ಸಪೋರ್ಟ್ ಮಾಡಿ, ಅಷ್ಟು ಚಿಕ್ಕ ಹುಡುಗಿಯಿಂದಾಗಲಿಂದ ಇಲ್ಲಿವರೆಗೂ ಇನ್ನು ಮುಂದೆ ಕೂಡ ಅವರು ಕಂಪ್ಲೀಟ್ ಇದನ್ನ ಇನ್ವೆಸ್ಟ್ ಮಾಡಿರೋದೇ ನನಗೆ. ಸೊ ಅಪ್ಪ ಇಸ್ ಆಲ್ವೇಸ್ ಮೈ ಹೀರೋ. ಆವಾಗವಾಗ ಅದೇ ಹೇಳ್ದಂಗೆ ಫ್ರೆಂಡ್ಸ್ ಎಲ್ಲ ಅವಾಗವಾಗ ಜಗಳಗಳು ಮಾಡ್ತಾನೆ ಇರ್ತೀವಿ, ಅದು ಸೆಕೆಂಡ್ರಿ. ಬಟ್ ನಾನು ಅಪ್ಪ ಜಗಳ ಮಾಡೋದು ಯಾರಾದ್ರು ನೋಡ್ಬಿಟ್ರೆ ಇವ್ರು ಏನಿಬ್ರು ಅಪ್ಪ ಮಗಳ ಫ್ರೆಂಡ್ಸ್ಗಳ ಏನು ಹಿಂಗಾಡ್ತಾ ಇದ್ರಲ್ಲ ಅನ್ಸ್ಬಿಡುತ್ತೆ. ನಾನು ಅಪ್ಪ ಮಾತಾಡೋದೇ ಜಗಳ ಮಾಡೋ ಥರ ಅಷ್ಟು ಜೋರಾಗಿ ಮಾತಾಡ್ತಾ ಇರ್ತೀವಿ. ಬಟ್ ಅದನ್ನೆಲ್ಲ ಸೈಡಿಗೆ ಇಟ್ಟರೆ ಅವ್ರು ತುಂಬ ಟೈಮ್ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರು ಕಂಪ್ಲೀಟ್ ಲೈಫ್ನೇ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಅಮ್ಮ ಎಲ್ರಿಗೂ ಕಾಣಿಸೋದು ಅಪ್ಪ, ಆದರೆ ಅದ್ರ ಹಿಂದೆ ಇರುವಂಥ ಶಕ್ತಿ ನಮ್ಮಮ್ಮ. ಪ್ರಾಬ್ಲಿ ನಮ್ಮಪ್ಪನ ಇಬ್ಬರೂ ಸಂಭಾಳಿಸ್ಕೊಂಡು ನಾವಿಬ್ಬರೂ ತಪ್ಪು ಮಾಡಿದಾಗ ನಮ್ಮಿಬ್ರೂ ಗೈಡ್ ಮಾಡೋದು ನಮ್ಮಮ್ಮನೇ. ಅಂದರೆ ನಮ್ಮ ಮನೇಲಿ ಹೆಂಗೆ ನಮ್ಮಮ್ಮ ಒಂಥರ ಜಡ್ಜ್ ಥರ, ನಾವಿಬ್ರು ಏನಾದ್ರು ವಾದ ಮಾಡಿದ್ರೆ ನ್ಯಾಯ ನಮ್ಮಮ್ಮ ಹೇಳಬೇಕು. ಇಲ್ಲ ಇವಳು ಕರೆಕ್ಟಾಗಿದ್ದಾಳೆ, ನೀನೇ ಹಿಂಗೆ ಮಾಡಿರೋದು ಅಂತ ನಾವು ಅಪ್ಪಂಗೆ ಹೇಳತ್ತೆ. ಇಲ್ಲಾಂದರೆ ನನ್ನ ಗಂಡನ ಬಗ್ಗೆ ಮಾತಾಡಬೇಡ, ನೀನೇನು ಅಂತ ಗೊತ್ತು ಅಂತ ನಮ್ಮಮ್ಮ ನನಗೆ ಹಂಗೆ ಹೇಳತ್ತೆ. ಬಟ್ ನನಗೆ ನಮ್ಮಪ್ಪ ಸಪೋರ್ಟ್ ಮಾಡಿದ್ರೆ ನನಗೆ ನಮ್ಮಪ್ಪಂಗೆ ಇಬ್ರಿಗೂ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರೋದು ನಮ್ಮಮ್ಮ. ಪ್ರಾಬ್ಲಿ ಮನೆಯಲ್ಲಿ ಈ ಥರ ಎಲ್ಲ ಅಮ್ಮಂದಿರು ಎಲ್ಲದಕ್ಕೂ ಸಪೋರ್ಟಿಂಗ್ ಆಗಿ ನಿಂತರೆ ಹಸ್ಬೆಂಡ್ಸ್ಗಾಗಿರ್ಬೋದು ಅಥವಾ ಮಕ್ಳಿಗಾಗಿರ್ಬೋದು, ದೇ ಕ್ಯಾನ್ ಅಚೀವ್ ಎನಿಥಿಂಗ್. ಬಟ್ ಕಾಣದೇ ಇರೋದು ಅವರ ಒಂದು ನಮ್ಮ ಮಮ್ಮಿ ಶ್ರಮ. ಆ್ಯಕ್ಚುಲಿ ಆಚೆ ಕಡೆ ಅವರೆಲ್ಲೂ ಕಾಣಿಸ್ಕೊಳ್ಳಲ್ಲ, ಎಲ್ಲೂ ಬರಲ್ಲ. ನಾವೆಲ್ಲ ಇಷ್ಟು ಆರಾಮಾಗಿ ಓಡಾಡಿಕೊಂಡು ಇಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿರೋದಕ್ಕೆ ಮೇನ್ ರೀಸನ್ ಅಮ್ಮ.
ನಿಮ್ಮ ಸ್ಕೂಲು ಮತ್ತು ಕಾಲೇಜು. ಸ್ಕೂಲ್ ಮತ್ತು ಕಾಲೇಜ್. ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ನಾನು ಸ್ಕೂಲ್ ವಾಸ್ ಲೈಕ್ ಮೈ ಸೆಕೆಂಡ್ ಹೋಮ್ ಥರ. ಅಲ್ಲಿದ್ದಿದ್ದು ಪ್ರತಿಯೊಂದು ಟೀಚರ್ಸ್ ಆಗಿರ್ಬೋದು, ಟೀಚರ್ಸ್ಗಿಂತ ನಮಗೆ ಸೆಕೆಂಡ್ ಪೇರೆಂಟ್ಸ್ ಥರನೇ ಇದ್ದರು. ಅಷ್ಟು ಚೆನ್ನಾಗಿ ಗೈಡ್ ಮಾಡ್ಕೊಂಡು ಪ್ರಾಬ್ಲಿ ನಮ್ಮ ಹತ್ರ ಇರೋವಂಥ ಒಂದು ಒಳ್ಳೆ ಗುಣಗಳು, ಅಥವಾ ಒಬ್ಬರು ಲೆಕ್ಚರರ್ನ ನೋಡಿದಾಗ ಹೆಂಗೆ ಗೌರವಿಸ್ಬೇಕು, ದೊಡ್ಡವ್ರನ್ನ ನೋಡಿದಾಗ ಎಷ್ಟು ಮರ್ಯಾದೆಯಿಂದ ನಡ್ಕೋಬೇಕು. ಬಿಕಾಸ್ ಈಗಿನ ಜನ್ರೇಷನ್ ಹೆಂಗೆ ಅಂದರೆ, ಟೀಚರ್ಸ್ ಅಂದರೆ ಟೀಚರ್ಸ್ ಅಷ್ಟೇ, ಒಂದು 6 to 6 ಒಂದು 6 ಅವರ್ ಪಾಠ ಮಾಡ್ತಾರೆ, ಅದಾದಮೇಲೆ ಅಷ್ಟೇ ಅನ್ನೋ ಥರ ಇದೆ. ಬಟ್ ನಮ್ಗೆ ಆಗ್ಲಿಂದನೂ ಪ್ರತಿಯೊಂದು ಇದ್ರ ಟೀಚರ್ಸ್ಗಳನ್ನ ಹೆಂಗೆ ಇದು ಮಾಡಬೇಕು ಅನ್ನೋದಕ್ಕೆ, ಅವ್ರನ್ನ ನೋಡಿದ ತಕ್ಷಣ ನಮ್ಗೆ ಗೌರವ ಹಂಗೆ ಬರ್ತಾಯಿತ್ತು. ಬಿಕಾಸ್ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು. ಸೊ ನನ್ನ ಪ್ರತಿಯೊಂದು ಪರ್ಸ್ನಲ್ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು, ನನಗೆ ಏನಾದರೂ ತೊಂದರೆ ಆದಾಗ ನಾನು ಟೀಚರ್ಸ್ ಹತ್ರ ಹೇಳ್ಕೊಳ್ಳೋ ಅಷ್ಟು ನಮ್ಮ ಹತ್ರ ಅಷ್ಟು ಕ್ಲೋಸ್ ಆಗಿದ್ರು. ಶಾಂತಿನಿಕೇತನ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಅದು ನನ್ನ ಸ್ಕೂಲು. ಸೊ ಪ್ರಿನ್ಸಿಪಲ್ ಅಂದ ಹಿಡಿದು ಪ್ರತಿಯೊಬ್ಬರು ಹತ್ರನೂ ವಿ ಕ್ಯಾನ್ ರೀಚ್ ದೆಮ್ ಔಟ್. ಅಂದರೆ ಪ್ರಿನ್ಸಿಪಲ್ ಆಗಿದ ತಕ್ಷಣ ಟೈಮ್ ಬೇಕು, ಹೋಗೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ ಅನ್ನೋದಿಲ್ವೇ ಇಲ್ಲ. ಪ್ರತಿಯೊಂದು ಸ್ಟೂಡೆಂಟ್ ಹತ್ರನೂ ಬಂದು ಪ್ರತಿಯೊಂದನ್ನು ಕೇಳ್ಕೊತಾ ಇದ್ರು. ಸೊ ಸ್ಕೂಲ್ ಇಸ್ ಲೈಕ್ ಸೆಕೆಂಡ್ ಹೋಮ್ ನನಗೆ. ಇನ್ನು ಕಾಲೇಜ್ ಅಂತ ಬಂದರೆ, ನಾನು ಕಾಲೇಜಲ್ಲೂ ಇಷ್ಟು ಒಳ್ಳೆ ಲೆಕ್ಚರರ್ಸ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲರೂ ಹೇಳಿದ ಪ್ರಕಾರ ಕಾಲೇಜಸಲ್ಲಿ ಲೆಕ್ಚರರ್ಸ್ ಬರ್ತಾರೆ ಹೋಗ್ತಾರೆ, ಆಮೇಲೆ ನಿಮ್ಮ ಬಗ್ಗೆ ಎಲ್ಲ ಏನು ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ನಿಮ್ಮ ಸ್ಕೂಲ್ ಥರ ಎಲ್ಲ ಇರಲ್ಲ ಅಂತ. ಬಟ್ ಸ್ಟಿಲ್ ನಮ್ಮ ಲೆಕ್ಚರರ್ಸ್ ದೇ ಆರ್ ಆಲ್ಸೋ ಸೋ ಸ್ವೀಟ್. ಅಂದರೆ ಪ್ರತಿಯೊಬ್ಬರೂ ಅವ್ರವ್ರ ಮಕ್ಳ ಥರ ಟ್ರೀಟ್ ಮಾಡ್ತಾಯಿದ್ರು. ನನ್ನ ಎಸ್ಪೆಷಲಿ ಪ್ರತಿಯೊಬ್ಬರು ಬಗ್ಗೆ ಹೇಳಬೇಕು, ಧೀರಜ್ ಸರ್, ಸಿಂಧು ಮ್ಯಾಮ್, ಆರ್ತಿ ಮ್ಯಾಮ್, ಸವಿತಾ ಮ್ಯಾಮ್, ನಮ್ಮ ಕನ್ನಡ ಟೀಚರ್ ಮಾಲ್ತಿ ಮ್ಯಾಮ್, ಪ್ರತಿಯೊಬ್ಬರೂ ದೇ ವರ್ ವೆರಿ ಮಚ್ ಸಪೋರ್ಟಿವ್. ಎಲ್ಲ ಒಂದು ವಿಷಯದಲ್ಲಿ ನನಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಕೂರಿಸಿ, ನೀನು ಯಾವಾಗ ಬೇಕಾದ್ರೂ ಫೋನ್ ಮಾಡು, ಏನು ಬೇಕಾದ್ರೂ ಡೌಟ್ಸ್ ಇದು ಮಾಡು, ನಾನು ಕ್ಲಿಯರ್ ಮಾಡ್ತೀನಿ, ಬಟ್ ಡೌಟ್ಸ್ ಎಲ್ಲ ಇಟ್ಕೋಬೇಡ, ಎಷ್ಟು ಸಲ ಬೇಕಾದರೂ ಬಾ ಅಂತ ಅಷ್ಟು ನನಗೆ ಫ್ರೀಡಮ್ ಕೊಟ್ಟಿದ್ರು. ಸೊ 2 ವಿಷಯದಲ್ಲೂ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್, ಸ್ಕೂಲ್ ಮತ್ತು ಕಾಲೇಜ್. ದರ್ಶನ್ ಅವ್ರ ಬಗ್ಗೆ ಹೇಳಿ ಆಯಿತು, ಅಪ್ಪು ಅವ್ರ ಬಗ್ಗೆ ಹೇಳಿ ಆಯಿತು. 2 ಹೆಸರು ನಾನು ಕೇಳಲೇಬೇಕು, ನಾನು ಕೇಳದೇ ಇದ್ದರೆ ತಪ್ಪಾಗುತ್ತೆ. ಸೊ ದಟ್ ಈಸ್ ಅವಿನಾಶ್. ಓ ವಾವ್, ಅಂದರೆ ಖುಷಿ ಆಯಿತು ಈ ಪ್ರಶ್ನೆ ಕೇಳಿ. ಅವಿ ಅಣ್ಣನ ಬಗ್ಗೆ ಎಲ್ಲೂ ಹೇಳಿರಲಿಲ್ಲ, ಅಂದರೆ ಎಲ್ಲೂ ಹೇಳೋ ಅವಕಾಶನೂ ಅಷ್ಟು ಸಿಗಲಿಲ್ಲ. ಎಲ್ಲ ಕಡೆ ಹೇಳ್ತಾ ಇದೆ ಫಸ್ಟ್ ಅವ್ರ ಮುಖಾಂತರನೇ ಬಂದಿದ್ದು ಅಂತ. ಪ್ರಾಬ್ಲಿ ನನಗೆ ಅಣ್ಣ ಯಾರೂ ಇಲ್ಲ, ಅಕ್ಕ ಅಣ್ಣ ಅಂತ ಯಾರು ಸ್ವಂತದವ್ರು ಯಾರೂ ಇಲ್ಲ. ಅಣ್ಣನ ಪ್ರೀತಿ ಹೆಂಗಿರತ್ತೆ, ಅಕ್ಕಂದಿರ್ದು ಪ್ರೀತಿ ತೇಜು ಅಕ್ಕ ಅಂತ ಅವ್ರದ್ದಿದೆ, ನೆಕ್ಸ್ಟ್ ಅವ್ರು ಬಿಟ್ಬಿಡಿ. ಓಕೆ, ಅಣ್ಣಂದಿರ್ದು ಪ್ರೀತಿ ಹೆಂಗಿರತ್ತೆ, ಅಣ್ಣಂದಿರು ಹೆಂಗೆ ನೋಡ್ಕೋತಾರೆ, ಅವ್ರ ತಂಗಿ ಅಂತ ಬಂದಾಗ ಹೆಂಗೆ ಅವ್ರ ಸ್ಟ್ಯಾಂಡ್ ತೊಗೋತಾರೆ, ಪ್ರತಿಯೊಂದೂ ನಾನು ಅವಿ ಅಣ್ಣನಲ್ಲಿ ನೋಡಿದ್ದೀನಿ. ನಾನು ಯಾವಾಗಲೂ ಮಮ್ಮಿಗೆ ಹೇಳ್ತಾ ಇರ್ತೀನಿ, ಅಂದರೆ ಎಲ್ಲ ಕಡೆ ನಾವು ರಿಲೇಟಿವ್ ಅಂತಾನೆ, ಎಲ್ಲ ಕಡೆ ಅಣ್ಣ ಅಂತಲೇ ಎಲ್ರಿಗೂ ಗೊತ್ತಿರೋದು ಅವಿನಾಶ್ ತಂಗಿನೇ ಅಂಕಿತಾ ಅಂತ ಎಲ್ಲರೂ ಅಂದ್ಕೊಂಡೇ ಇರೋದು. ಬಟ್ ರಿಲೇಟಿವೇ, ನನಗೆ ಸ್ವಂತ ಅಣ್ಣ ಇದ್ದಿದ್ರೆ ಹೆಂಗಿರ್ತಿದ್ರು, ಅವಿ ಅಣ್ಣನೂ ಹಾಗೆ. ಇಷ್ಟು ಎಮೋಷ್ನಲ್ ಆಗ್ತಿದ್ದೀರಾ? ಅದೇ ಅವ್ರ ಬಗ್ಗೆ ಎಲ್ಲ ಮಾತಾಡಿರ್ಲಿಲ್ವಲ್ಲ. ಸೊ ಅಂದರೆ ಖುಷಿ ಆಗತ್ತೆ, ಅಂದರೆ ಸ್ವಂತದವರೇ ಹಾಗೆ ಇಲ್ಲದೆ ಇರ್ಬೇಕಾದ್ರೆ. ಸೊ ಫಸ್ಟ್ ಅಂದರೆ ವೆಬ್ ಸೀರೀಸ್ ಮಾಡಿಕೊಂಡು ಬಂದು ಅಲ್ಲಿ ಪರಿಚಯ ಆಗಿ ಅಲ್ಲಿಂದ ಇಲ್ಲಿವರೆಗೂ ಏನೇ ಆದರೂ ಜೊತೆಲಿ ಇರ್ತಾರಲ್ಲ. ಸೊ ತುಂಬ ಖುಷಿ ಆಗತ್ತೆ. ಅಂದರೆ ಇಷ್ಟರಲ್ಲೇ ಗೊತ್ತಾಗ್ಬಿಡತ್ತೆ ರಿಲೇಟಿವ್ಸ್ಗೂ ಫ್ರೆಂಡ್ಸ್ಗೂ ಎಷ್ಟು ವ್ಯತ್ಯಾಸ ಅಂತ. ಸೊ ಅವಿ ಅಣ್ಣ ಅಫ್ಕೋರ್ಸ್ ನಂದು ಮೂವೀಸ್ ಸೆಲೆಕ್ಷನಲ್ಲಿ ಅಥವಾ ಒಂದೊಂದು ಸಲ ಕತೆ ಕೇಳೋದು, ಅದು ಅವ್ರ ಟೈಮ್ನ ಕೂಡ ಅಷ್ಟೇ ಇನ್ವೆಸ್ಟ್ ಮಾಡಿ, ನನಗೆ ಸ್ಕೂಲ್ದು ಕಾಲೇಜ್ದು ಏನಾದರೂ ಇರಬೇಕು ಅಂದರೆ ಅವ್ರನ್ನ ಒಂದೊಂದು ಸಲ ಕೇಳ್ತೀನಿ, ಇದಕ್ಕೆ ಪ್ರಬಂಧ ಬರಿಬೇಕಂತೆ, ಇದು ಬರಿಬೇಕಂತೆ, ಏನು ಹೇಳಿ ಏನು ಮಾಡಲಿ ಅಂತ. ಸೊ ಪ್ರತಿಯೊಂದು ವಿಷಯದಲ್ಲೂ ಅವಿ ಅಣ್ಣ ಕೂಡ ಅಷ್ಟೇ ಗೈಡ್ ಮಾಡ್ತಾರೆ. ಏನೇ ಆದರೂ ನನ್ನ ಜೊತೆ ಅವರಿದ್ದಾರೆ ಅನ್ನೋ ಒಂದು ಧೈರ್ಯ. ತೇಜು ಅವರು, ತೇಜು ಅಕ್ಕ ಸಿಸ್ಟರ್ ಅನ್ನೋದಕ್ಕಿಂತ ನನಗೊಂಥರ ಇವಾಗ ಕ್ಲೋಸ್ ಫ್ರೆಂಡ್ ಅವರು. ಫಸ್ಟ್ ಮೇಕಪ್ ಮಾಡಿದ್ದೆ ಅವರು, ಆ್ಯಂಡ್ ಡ್ರೆಸ್ಸಿಂಗ್ ಸ್ಟೈಲ್ ಹೆಂಗಿರಬೇಕು, ಹೆಂಗೆ ಇದು ಮಾಡಬೇಕು, ಪ್ರತಿಯೊಂದು ಆವಾಗಲಿಂದನೂ ಹೇಳ್ಕೊಂಡು ಬಂದು ಈಗಲೂ ಇಲ್ಲಿವರೆಗೂ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನನಗೆ ಏನೇ ಹೇಳಬೇಕು ಅನಿಸಿದ್ರು, ಏನೇ ಇದು ಮಾಡಬೇಕು ಅನಿಸಿದ್ರು, ನಮ್ಮ ಮಮ್ಮಿ ಆಗಿರ್ಬೋದು, ನಾನಾಗಿರ್ಬೋದು, ತೇಜು ಅಕ್ಕಂಗೆ ತುಂಬ ಕನೆಕ್ಟ್ ಆಗಿದ್ದೀವಿ. ಸೊ ನಮ್ಮ ಮನೇಲಿ ಏನೇನಾದರೂ ಹೇಳ್ತಾ ಇರ್ತೀವಿ, ಅವ್ರದ್ದು ಏನೇನಾದರೂ ಹೇಳ್ತಾ ಇರ್ತಾರೆ. ಅವಾಗವಾಗ ಮೀಟ್ ಕೂಡ ಮಾಡ್ತೀವಿ, ಸಿಗ್ತಾ ಇರ್ತಾರೆ. ಆ್ಯಂಡ್ ಅದೇ ಹೇಳ್ದಂಗೆ ಬ್ಲಡ್ ರಿಲೇಟಿವ್ ಅಲ್ಲ ಅಂದ್ರೂ ಸ್ವಂತ ತಂಗಿಗಿಂತ ಹೆಚ್ಚು ನಾನು, ನಂಗೆ ಸ್ವಂತ ಅಕ್ಕಂಗಿಂತ ಹೆಚ್ಚು ಅವರು. ನೀವು ಮೇಕಪ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಯಾಕಂದರೆ ಈ ವಿಚಾರ ನಾನು ಹೇಳಲೇಬೇಕಾಗುತ್ತೆ. ಸೊ ಮಗು ಇದ್ದಾಗಿಂದನೂ ಸ್ಕಿನ್ ಹಾಳಾಗುತ್ತೆ ಅಂತ ಹೇಳ್ತಾರೆ, ಅಥವಾ ಟೂ ಮಚ್ ಮೇಕಪ್ ಇಸ್ ನಾಟ್ ಗುಡ್ ಅಂತ ಹೇಳ್ತಾರೆ. ನೀವೀಗ ಚೈಲ್ಡ್ ಆರ್ಟಿಸ್ಟ್ ಆಗಿ ಉಳಿದಿಲ್ಲ, ನೀವೀಗ ಹೀರೋಯಿನ್ ಆಗಿದ್ದೀರಾ ಮೇಡಮ್ಮು. ಸೊ ಹೌ ಯು ವಿಲ್ ಮೇಂಟೈನ್ ಅಂತ?
ಮೇಕಪ್ ಅಂದರೆ ಯೂಶಲಿ ಚೈಲ್ಡ್ ಆರ್ಟಿಸ್ಟಾಗಿ ಮಾಡ್ತಾ ಇರ್ಬೇಕಾದ್ರೆ ಮಕ್ಳಿಗೆ ಅಷ್ಟು ಮೇಕಪ್ ಯೂಸ್ ಮಾಡಲ್ಲ. ಬೇಸ್ ಏನಿದೆ ಫೌಂಡೇಶನ್ ಹಾಕ್ತಾರೆ. ಅದೇ ನನಗೆ ಆವಾಗ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿದೆ, ಅವಾಗ ಒಂದು ಸ್ವಲ್ಪ ನನಗೂ ಪ್ರಾಬ್ಲಮ್ಸ್ ಆಗಿತ್ತು. ಆ್ಯಕ್ನೇಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು. ಆವಾಗ ಅದೇ ತೇಜು ಅಕ್ಕ ಅವರೇ ಹೇಳ್ತಾ ಇದ್ದಿದ್ದು ಮಮ್ಮಿಗೆ, ಈ ಕ್ರೀಮ್, ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ, ಬ್ರಷ್ ಆಗಿರ್ಬೋದು ಪ್ರತಿಯೊಂದು. ಆ್ಯಂಡ್ ನಂದು ಮೇಕಪ್ ಸೆಟ್ ಪೂರ್ತಿ ಪರ್ಚೇಸ್ ಮಾಡಿ ಇದಿದ್ದು ಹಿಂಗೆ ಇರಬೇಕು, ಇದಕ್ಕೆ ಇದೇ ಹಾಕಬೇಕು ಅಂತ ತೇಜು ಅಕ್ಕನೇ ನನಗೆ ಹೇಳಿ ಗೈಡ್ ಮಾಡಿ ಅವರೇ ಖುದ್ದಾಗಿ ಹೋಗಿ ನಂಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಅಂತ ಎಲ್ಲ ನಮ್ಮ ಮಮ್ಮಿ ಜೊತೆ ಶಾಪಿಂಗ್ ಮಾಡ್ಕೊಂಡು ಬಂದು ಕೊಟ್ಟಿದ್ದು. ಸೊ ಅವ್ರದ್ದೇ ಒಂದು ಅರ್ಧ ಇದು ಅವ್ರಿಗೆ ಸೇರಬೇಕು, ಅದು ಸ್ಕಿನ್ ಕೇರ್ ಇದಕ್ಕೆ. ಬಟ್ ನಾನು ಯೂಸ್ ಮಾಡೋದ್ರಲ್ಲಿ ಅಂದರೆ ಬೇಸಿಕ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅದನ್ನು ಯೂಸ್ ಮಾಡೇ ಮಾಡ್ತೀನಿ. ಈ ಥರ ಆಚೆ ಎಲ್ಲೇ ಬಂದರೂ ನಾನು ಫೌಂಡೇಶನ್ ಆಗಲಿ ಕಾಂಪ್ಯಾಕ್ಟ್ ಆಗಲಿ ಏನೂ ಯೂಸ್ ಮಾಡಲ್ಲ. ದಿನ ಸೀರಿಯಲಲ್ಲಿ ಸಿನಿಮಾದಲ್ಲಿ ಹಾಕೊಂಡು ನಾನು ಆಚೆ ಹೋದಾಗ ಬೇಸ್ ಏನೂ ಯೂಸ್ ಮಾಡಲ್ಲ. ಐಲೈನರ್, ಲಿಪ್ಸ್ಟಿಕ್ ಅಂತೂ ಮ್ಯಾಂಡೇಟ್ರಿಯಾಗಿ ಹಾಕೊಂಡು ಹೋಗ್ತೀನಿ. ಬಟ್ ಮೇಂಟೈನ್ ಮಾಡಬೇಕು ಅಂದರೆ ಅದೇ ಮೇಕಪ್ ಹಾಕೊಂಡಾಗ ಸ್ಕಿನ್ ಕೇರ್ ಪ್ರೆಪ್ಸ್ ಏನಿದೆ, ನಾರ್ಮಲ್ ಒಂದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಕೊಂಡ್ರೆ ಸಾಕು. ಕೆಲವರು ಅದೇನೋ ಅತಿಯಾಗಿ ಮಾಡಕ್ಕೆ ಹೋಗ್ಬಿಡ್ತಾರೆ, ಟೋನರು ಅದು ಇದು ಅಂತ. ಚೆನ್ನಾಗೇ ಇರುತ್ತೆ ಸ್ಕಿನ್ನು, ಮೇಂಟೈನ್ ಮಾಡೋಣ ಅಂತ ಹೋಗ್ತಾರೆ. ಮೇಂಟೈನ್ ಮಾಡೋಕ್ಕೆ ಹೋಗಿ ಅದು ಏನೇನೋ ಸೈಡ್ ಎಫೆಕ್ಟ್ ಆಗೋಗುತ್ತೆ. ಅದ್ರ ಬದಲು ಇರೋ ಸ್ಕಿನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಮೇಕಪ್ ಹಾಕೊಂಡು ರಿಮೂವ್ ಮಾಡ್ಬೇಕಾದ್ರೆ ಕೊಬ್ಬರಿ ಎಣ್ಣೆ ಎಲ್ಲ ರಿಮೂವ್ ಮಾಡೋದು ಬೆಸ್ಟ್ ನನ್ನ ಪ್ರಕಾರ. ಕೆಲವ್ರಿಗೆ ಆಯಿಲ್ ಆಗಲ್ಲ, ಅವ್ರು ಡರ್ಮಟಾಲಜಿಸ್ಟ್ ಪ್ರಕಾರ ಯಾವುದಾದ್ರೂ ಯೂಸ್ ಮಾಡ್ಕೊ. ಬಟ್ ಕೊಬ್ಬರಿ ಎಣ್ಣೆ ಬೆಸ್ಟ್. ನೀಟಾಗಿ ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದ್ರಲ್ಲಿ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆಯಿತು ಟೀಚರ್. ಓಕೆ, ನನಗೆ ಇಷ್ಟೊತ್ತು ಅಂಕಿತನ ಜೊತೆ ಕಾನ್ವರ್ಸೇಷನ್ ಹೇಗಿತ್ತು ಅಂತಂದರೆ, ಅವನು ತಂಗಿ ದೊಡ್ಡ ಟೀಚರ್ ಆಗಿದ್ದಾಳೆ ಅನ್ನೋ ಫೀಲ್ ಇತ್ತು. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್ ಫೀಲ್. ಆ್ಯಂಡ್ ಆಲ್ ದ ವೆರಿ 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 ಬೆಸ್ಟ್. ನಿಮಗೆ ನಿಮ್ಮ ಫ್ಯೂಚರ್ ತುಂಬ ಬ್ರೈಟ್ ಆಗಿರಲಿ, ತುಂಬ ಎತ್ತರಕ್ಕೆ ಬೆಳೀರಿ. ನಿಮ್ಮಂಥವ್ರನ್ನ ಸಾಕಷ್ಟು ಜನರಿಗೆ ಅವಕಾಶ ಮಾಡಿಕೊಡುವಂಥರಾಗಲಿ. ಇದು ನಿಮ್ಮ ಯಾವುದು ನಿಮ್ಮ ಆರ್ಟಿಸ್ಟಿಕ್ ಲೈಫಿಗೆ ಹೇಳ್ತಾ ಇರೋದು. ಇನ್ ಕೇಸ್ ನೀವು ಒಬ್ಬ ಆಫೀಸರ್ ಆಗೋದಾದರೆ ನಿಮ್ಮ ಛಾಪು, ನೀವು ಮಾಡಿರೋ ಕೆಲಸ ಅದು ಶಾಶ್ವತವಾಗಿ ಉಳಿಬೇಕು, ಅದಕ್ಕೆ ನಿಮ್ಮ ಹೆಸರಿರಬೇಕು. ಆ ಥರ ಕೆಲಸ ಮಾಡಿ. ಎಲ್ಲದಕ್ಕೂ ನಿಮಗೆ ಆಲ್ ದ ವೆರಿ ಬೆಸ್ಟ್. ಲೈಫಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಮುಂದೆ ಬರಬಹುದು, ಸಾಕಷ್ಟು ಹರ್ಡಲ್ಸ್ಗಳು ಬರಬಹುದು. ಇದುವರೆಗೂ ಎದೆಗುಂದಿಲ್ಲ, ಮುಂದೆನೂ ಎದೆಗುಂದಬೇಕಾಗಿರೋ ಪರಿಸ್ಥಿತಿ ಇಲ್ಲ. ಯು ಆರ್ ವೆರಿ ಮೆಚ್ಯೂರ್ಡ್. ಒಂದು ಸ್ವಲ್ಪ ಯೋಚನೆ ಮಾಡಿ, ಒಂದು ಸ್ವಲ್ಪ ನಿಮ್ಮ ತಂದೆ ತಾಯಿ ಇದ್ದಾರೆ, ದೇವ್ರ ಸಮಾನ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದಿಷ್ಟು ಡಿಸಿಷನ್ಗಳನ್ನು ತಗೊಳ್ಳಿ ಇನ್ ಫ್ಯೂಚರ್. ಸೊ ಐ ನೋ ಯು ಆರ್ ವೆರಿ ಬ್ರೈಟ್, ಯು ಆರ್ ವೆರಿ ಮೆಚ್ಯೂರ್ಡ್. ನಾನು ಇಷ್ಟೆಲ್ಲ ನಾನು ಹೇಳಿ ಮುಗಿಸಲ್ಲ, ಬಟ್ ಯಾಕೋ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಖುಷಿ ಆಯಿತು ತುಂಬ. ಸೋ ಸ್ವೀಟ್ ಆಫ್ ಯು. ವೆಲ್, ಈ ಮಗು ಮಾತಾಡ್ತಾ ಇದ್ದಾಗ ನಮಗೆ ಎಷ್ಟು ಮೆಚ್ಯೂರ್ಡ್ ಅಂತ ಅನ್ನಿಸ್ತು. ಬಿಕಾಸ್ ಮನೆಯಲ್ಲಿ ಇದ್ದಂತಹ ಅಟ್ಮಾಸ್ಫಿಯರ್. ಇವ್ರ ತಂದೆ ಏನು ಆಗರ್ಭ ಶ್ರೀಮಂತರಲ್ಲ, ಇವರು ಕೋಟಿ ಕೋಟಿ ಕಾರಲ್ಲಿ ಓಡಾಡೋರಲ್ಲ. ಮಧ್ಯಮ ವರ್ಗದವರಾಗಿ ಆ ಮಗುಗೆ ಕೊಟ್ಟಂತಹ ಸಂಸ್ಕಾರ ಆಗಿರಬಹುದು, ಆ ಮಗುಗೆ ಯಾವುದೇ ಕೊರತೆಯನ್ನು ಆ ತಂದೆ ತಾಯಿ ಮಾಡಿಲ್ಲ. ಈಗಲೂ ಕೂಡ ಒಂದು ಶೀಲ್ಡ್ ಥರ ಆ ತಂದೆ ತಾಯಿ ಆ ಮಗುನ ನೋಡ್ಕೊಳ್ತಾ ಇದ್ದಾರೆ. ಆಕೆಯ ಆಸೆ ಆಗಿರಬಹುದು, ಆಕೆಯ ಬಯಕೆ ಆಗಿರ್ಬೋದು, ಆಕೆಯ ಎಜುಕೇಷನ್ ಆಗಿರ್ಬೋದು, ಆಕೆಯ ಇಂಡಸ್ಟ್ರಿಯ ಜರ್ನಿ ಆಗಿರ್ಬೋದು. ಸೊ ನಾವು ಕೂಡ ಪ್ಯಾರೆಂಟ್ಸ್ ಆಗಿರೋರು ಕೂಡ ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಅವ್ರಿಗೆ ಏನಿಷ್ಟ ಇಲ್ವೋ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಆಗ ಆ ಮಗುಗೆ ಒಂದು ಪರ್ಫೆಕ್ಟ್ ಜೀವನ ಸಿಗುತ್ತೆ ಅನ್ನೋದು ಈ ಒಂದು ಕಾನ್ವರ್ಸೇಷನಿಂದ ನನಗೆ ಅರ್ಥವಾಗಿರುವಂಥದ್ದು, ಮತ್ತು ಸಾಕಷ್ಟು ಸ್ಟೋರೀಸ್ ನೋಡಿದಾಗ ನನಗೆ ಅನಿಸಿರುವಂತಹ ಮಾತು. ತುಂಬ ಮಕ್ಕಳು ನಾನು ಹೇಳಿದ್ದೇ ಆಗಬೇಕು ಅಂತಾರೆ ನನ್ನ ಪೇರೆಂಟ್ಸ್ ಅಂತ ಹೇಳ್ತಿರುವಾಗ, ಕೆಲವೊಂದು ಸಲ ಪೇರೆಂಟ್ಸು ಮಕ್ಕಳೇನು ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನು ಕೇಳಬೇಕಾಗತ್ತೆ. ವೆಲ್, ಈ ಕಾನ್ವರ್ಸೇಷನ್ ನಿಮಗೆ ತುಂಬ ಇಷ್ಟ ಆಗಿದೆ, ತುಂಬ ಹೋಮ್ಲಿ ಅನ್ನಿಸ್ತು, ತುಂಬ ಫನಿ ಆಗಿತ್ತು, ಮತ್ತು ತುಂಬ ರಿಯಲ್ ಸ್ಟೋರೀಸ್ ಗೊತ್ತಾಯಿತು. ಮತ್ತು ಈ ಚೈಲ್ಡ್ ಆರ್ಟಿಸ್ಟ್ಗಳು ಹೆಚ್ಚಿನ ಮಟ್ಟಕ್ಕೆ ಬರಲಿ, ಮತ್ತು ಅವ್ರಿಗೆ ಒಳ್ಳೆ ಫ್ಯೂಚರ್ ಕೂಡ ಸಿಗಲಿ ಅನ್ನೋದು ಈ ಒಂದು ಇಂಟರ್ವ್ಯೂಯಿಂದ ನಿಮಗೂ ಕೂಡ ಅನಿಸಿದೆ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.